ವೆಲ್ಕಮ್ ಬ್ಯಾಕ್. ಎಕ್ಸಿಟ್ ಪೋಲ್ಗಳಿಗೆ ಕ್ಷಣಗಣನೆ. ಸರಿಯಾಗಿ 6 ಗಂಟೆಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ 2ನೇ ಫೇಸು ಮತ್ತು ಮಹಾರಾಷ್ಟ್ರದ 288 ಕ್ಷೇತ್ರಗಳ ಮತದಾನ ಮುಕ್ತಾಯವಾಗ್ತದೆ. ನಂತರ 6:15 ಸುಮಾರಿಗೆ ಎಕ್ಸಿಟ್ ಪೋಲ್ಸ್ಗಳು ಬರಲಿಕ್ಕೆ ಆರಂಭವಾಗ್ತವೆ. ನಾವು ಪೋಲ್ ಆಫ್ ಪೋಲ್ಸನ್ನು ಕೂಡ ನೋಡೋಣ, ಅದರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕರಾಗಿರ್ತ ಶಂಕರ್ ಶೆಟ್ರ್ ಇದ್ದಾರೆ. ಶಂಕರ್ ಶೆಟ್ರು, ಮಹಾರಾಷ್ಟ್ರದ ಒಂದು ಕತೆ ಆದರೆ ಜಾರ್ಖಂಡ್ ಕೂಡ ಅಷ್ಟೇ ಒಂದು ಪ್ರಾಮುಖ್ಯ ಒಂದು ದೇಶ, ಒಂದು ಟ್ರೈಬಲ್ ಸ್ಟೇಟ್ ಆಗಿರುವ ಕಾರಣದಿಂದ ಜಾರ್ಖಂಡ್ನಲ್ಲಿ ಏನು ರಿಸಲ್ಟ್ಸನ್ನು ನಿರೀಕ್ಷಿಸ್ತಾ ಇದ್ದೀವಿ? ಜಾರ್ಖಂಡಲ್ಲಿ ನಾವೀಗ ಫಸ್ಟ್ ನೀವು ನಿರೀಕ್ಷೆಗಿಂತ ನಾತವರೇ ಆ್ಯಸ್ ಪರ್ ಟುಡೇಸ್ ಇದು ಪ್ರೀ ಪೋಲ್ಸ್ ಅವರ ಪ್ರಕಾರ ಅಬ್ಸಲ್ಯೂಟ್ ಮೆಜಾರಿಟಿ ಬರ್ತಾರೆ ಅಂತ ಹೇಳ್ತಾರೆ. ಯಾಕೆ ಎನ್ ಡಿ ಎಗೆ, ಬಿ ಜೆ ಪಿ ಲೆಡ್ ಎನ್ ಡಿ ಎಗೆ, ವ್ಯಾರೇಸ್ ಇವರು ಸಿಟಿ ಅಧಿಕಾರ ಕಳ್ಕೊಳ್ತಾರೆ ಅಂತ ಹೇಳ್ತಾರೆ. ಬಟ್ ಎಲ್ಲ ನಮಗೂ ಲಕ್ಷಣಗಳನ್ನು ಕಾಡುವಾಗ ಕೆಲವೊಂದು ಲಕ್ಷಣಗಳನ್ನು ಕಾಣು ಅದು ಸತ್ಯ ಅಂತ ಕಾಣ್ತದೆ, ಅದು ನಿಜ ಆಗ್ಬೋದು ಅಂತ. ಕಾರಣ ಏನಂತೇಳಿದರೆ, ಕೆಲವು ಇಲ್ಲಿ ಜಾರ್ಖಂಡ್ನಲ್ಲಿ ಉಂಟಲ್ಲ, ಈ ನಿಮ್ಗೆ ಗೊತ್ತಿರ್ಬೋದು, ಈ ಜಾರ್ಖಂಡ್ ವಾಜಪೇಯಿ ಅವರ ಟೈಮಲ್ಲಿ ವಿಭಜನೆ ಆಯಿತು, ಬಿಹಾರ ವಿಭಜನೆ ಆಗಿ ಜಾರ್ಖಂಡ್ ಆಯಿತು. ಆಗ 3 ಸ್ಟೇಟ್ ವಿಭಜನೆ ಆಗುವಾಗ 3 ಸಿ ಎಮ್ ಆಗಿ ಒಂದು ಉತ್ತರಾಖಂಡಲ್ಲಿ ಎನ್ ಡಿ ತಿವಾರಿ ಅವರೇ ಆದರು. ಎನ್ ಡಿ ತಿವಾರಿ ಅವರು ಈಗ ಇಲ್ಲ. ನಿಮ್ಮ ಅಜಿತ್ ಜೋಗಿಯವರು ಛತ್ತೀಸ್ಗಢ ಅವರಿಲ್ಲ. ಬಾಬುಲಾಲ್ ಮರಂಡಿ ಅಂತ ಆಗ ಅವರನ್ನು ಸಿ ಎಮ್ ಮಾಡಿದ್ರು ಒಬ್ಬರು. ಆ ಸಿ ಎಮ್ ಬಾಬುಲಾಲ್ ಮರಂಡಿ ಫಸ್ಟ್ ಸಿ ಎಮ್ ಆಫ್ ಜಾರ್ಖಂಡ್ ಆದರು. ಅದರ ನಂತರ ಡಿಫೆನ್ಸ್ ಅರ್ಜುನ್ ಮುಂಡಾ ನಾವು ಸಿ ಎಮ್ ಮಾಡುವಾಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಈ ರಿಬೆಲ್ಡ್ ಆ್ಯಂಡ್ ಬೇರೆ ಪಾರ್ಟಿ ಹೊರಗು ಹೊಸ ಪಾರ್ಟಿ ಕಾಡಿದ್ರು, ಜಾರ್ಖಂಡ್ ವಿಕಾಸ್ ಮೋರ್ಚಾ ಅಂತ ಮಾಡಿದರು. ಅವರು ಸುಮಾರು 20 ವರ್ಷದಲ್ಲಿ ಅವರು ಬಿ ಜೆ ಪಿಯಿಂದ ಬೇರೆನಿದ್ರು. ಬಟ್ ಈ ಸರಿ ಫಸ್ಟ್ ಟೈಮು he is a state president of BJP and he is with the BJP. He is contesting for the election. Most probably if the NDA comes to the power, he will be again a CM of the state actually. ಯಾಕಂದರೆ ಈಸ್ ಅವರು ಎಸ್ ಟಿ ಕ್ಯಾಂಡಿಡೇಟ್, ಎಸ್ ಟಿ ಅದರಿಂದ. ಸೊ ಈ ಪಕ್ಷದಲ್ಲಿ ಏನು ಈ ಎಲೆಕ್ಷನ್ನಲ್ಲಿ ಭಾರಿ ನದಿ ತುಂಬ ಏನು ನೀರು ಹರಿದೋಗಿದೆ ಅಂತ ಹೇಳ್ತಾರಲ್ಲ, ಇದರಲ್ಲಿ ಕಾಲುವೆಯಲ್ಲಿ ಬೇಕಷ್ಟು ನೀರು ಹರಿದು. ಅದೇ ರೀತಿ ನೋಡಿ ಏನೆಲ್ಲ ಆಯ್ತು. ಲಾಸ್ಟ್ ಎಲೆಕ್ಷನ್ ಥರ ಸಿ ಎಮ್ ಆದವರು ಜೈಲಿಗೆ ಹೋದರು. ಜೈಲಿಗೆ ಹೋಗೋ ಟೈಮಲ್ಲಿ ರಿಸಿಗ್ನೇಷನ್ ಕೊಟ್ಟು ಜೈಲಿಗೆ ಹೋದರು. ಜೈಲಿಂದ ಬೇರೆ ಮೇಲೆ ಹೊರಗೆ ಬಂದ ಮೇಲೆ ಪುನಃ ಸಿ ಎಮ್ ಆಗಿದ್ರು. ಆಗ ಸಿ ಎಮ್ ಆಗಿದ್ದ ಚಂಪಕ್ ಸೊರೇನ್ ಅಂತ ಹೇಳೋರು ಯಾವುದೇ ಒಂದು ಅವರಿಗೆ ಒಂದು ಚಂಪಕ್ ಸೊರೇನ್ ಅಂತೇಳಿ ಯಾವುದೇ ಒಂದು ಇಂಪಾರ್ಟೆನ್ಸ್ ಕೊಡದೆ ಅವರನ್ನು ಸಿ ಎಮ್ ತೆಗೆದ್ರು. ಸೊ ಅದೇ ಸಿಟಿಗೆ ಚಂಪಕ್ ಸೊರೇನ್ನ ಹೋಗಿ ಬಿ ಜೆ ಪಿ ಸೇರಿಕೊಂಡ್ರು. ಈಗ ಅವರು ಮತ್ತು ಅವರ ಮಗ ಇಬ್ಬರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಆಯ್ತಲ್ಲ. ಮತ್ತು ಈ ಸಲ ಕಳೆದ 2 ಚುನಾವಣೆಯ ರೆಕಾರ್ಡನ್ನು ಜಾರ್ಖಂಡ್ ಜನ ಈ ಸಲ ಬ್ರೇಕ್ ಮಾಡೋ ಹಂಗೆ ಕಾಣಿಸ್ತಾ ಇದೆ. 67.5% ವೋಟಿಂಗ್ 5 ಗಂಟೆ ತನಕ ಆಲ್ರೆಡಿ ಬ್ರೇಕ್ ಆಗಿದೆ ರೆಕಾರ್ಡು. ಸೆಕೆಂಡ್ ಫೇಸ್ ವೋಟಿಂಗ್ ಅನ್ನು ನೋಡ್ತಾ ಇದ್ದೀರಿ ನೀವು. ಇವತ್ತಿನ ಮತದಾನ ಮೊದಲ ಹಂತ 64.8% ಆಗಿದೆ. ಎರಡನೆಯ ಹಂತ 5 ಗಂಟೆಯ ತನಕ 67.5% ಆಗಿದೆ. ಆವರೇಜ್ ಔಟ್ ಮಾಡಿದ್ರೆ ಸೇಮ್ ಬರುತ್ತೆ. ಜಾರ್ಖಂಡ್ 81 ವಿಧಾನಸಭಾ ಕ್ಷೇತ್ರಗಳ ಸಣ್ಣ ರಾಜ್ಯ ಆದರೂ 2 ಫೇಸ್ನಲ್ಲಿ ಎಲೆಕ್ಷನ್. ನಕ್ಸಲ್ ಕಾಟ ಇರುವ ಕಾರಣಕ್ಕೆ ಇಲ್ಲೂ ಕೂಡ ಅನೇಕ ರಾಜಕೀಯ ವಿಪ್ಲವಗಳು ನಡೆದಿದ್ದವು. JMM ಅಧಿಕಾರದಲ್ಲಿದೆ. ಹೇಮಂತ್ ಸೊರೇನ್ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋದರು. ರಾಜೀನಾಮೆ ಕೊಟ್ಟು ಜೈಲಿಗೆ ಹೋದರು. ಚಂಪಾಯ್ ಸೊರೇನ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಜಾಮೀನಿನ ಮೇಲೆ ಹೊರಗೆ ಬಂದ ನಂತರ ಅವ್ರನ್ನ ಕೆಳಗಿಳಿಸಿ ತಾವು ಮತ್ತೆ ಮುಖ್ಯಮಂತ್ರಿ ಆದರು. ಬೇಜಾರು ಮಾಡಿಕೊಂಡ ಚಂಪಾಯ್ ಸೊರೇನ್ ಬಿಜೆಪಿಗೆ ಹೋಗಿದ್ದಾರೆ. ಅವರು ಮತ್ತು ಅವರ ಮಗ ಇಬ್ರು ಕ್ಯಾಂಡಿಡೇಟ್ ಆಗಿದ್ದಾರೆ. 2019ರ ರಿಸಲ್ಟ್, ಕಳೆದ ಚುನಾವಣೆಯ ರಿಸಲ್ಟ್. ಜಾರ್ಖಂಡ್ ಮುಕ್ತಿ ಮೋರ್ಚಾ 30 ಸ್ಥಾನ, 19% ವೋಟ್ ಶೇರ್. ಬಿಜೆಪಿ 25 ಸ್ಥಾನಗಳು, 33% ವೋಟ್ ಶೇರ್. ಕಾಂಗ್ರೆಸ್ 16 ಸ್ಥಾನಗಳು, 14% ವೋಟ್ ಶೇರ್. ಇತರೆ 10, 34% ವೋಟ್ ಶೇರ್.
41 ಮ್ಯಾಜಿಕ್ ನಂಬರ್ ಇಲ್ಲಿ JMM ಕಾಂಗ್ರೆಸ್ ಸೇರಿಕೊಂಡು ಸರ್ಕಾರ ರಚನೆ ಮಾಡುದು. 30+16 46 ಸ್ಥಾನಗಳ ಮೈತ್ರಿ ರಚನೆಯಾಯಿತು. ಈ ಸಲ ಪ್ರೀ ಪೋಲ್ ಸರ್ವೆಗಳು ಬಿಜೆಪಿ ಅಧಿಕಾರಕ್ಕಂತ ಹೇಳ್ತಾ ಇದ್ದಾವೆ. ಎಕ್ಸಿಟ್ ಪೋಲ್ಗಳು ಏನು ಹೇಳ್ತವೆ ನೋಡೋಣ. ಇನ್ನೇನು ಬರುತ್ತೆ, ಕೆಲವೇ ಕ್ಷಣಗಳಲ್ಲಿ ಸಂಖ್ಯೆಗಳು ಶುರುವಾಗ್ತವೆ. NDAನಲ್ಲಿ ಬಿಜೆಪಿ, AJSU, JDU ಮತ್ತು LJP ಇದ್ದಾವೆ. INDIA ಮೈತ್ರಿಯಲ್ಲಿ JMM, ಕಾಂಗ್ರೆಸ್, RJD ಮತ್ತು CPIM ಇದ್ದಾವೆ. ಹೌದು, ಎರಡು ರಾಜ್ಯಗಳಲ್ಲಿ INDIA ವರ್ಸಸ್ NDA. ಬೇರೆ ರಾಜ್ಯಗಳೇ ಹಾಗೆ. ಪ್ರಶಾಂತ್, ಚುನಾವಣೆ ಹೊಸ್ತಲಲ್ಲಿರುವಾಗ ಒಬ್ಬ ಮುಖ್ಯಮಂತ್ರಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದು, ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರುಪಯೋಗ, ಭಾವನಾತ್ಮಕ ವಿಷಯ, ಒಬ್ಬ ST ಮುಖ್ಯಮಂತ್ರಿ, JMM ಯಾವಾಗಲೂ ಜಾರ್ಖಂಡ್ ಸ್ವಾಭಿಮಾನ, ಜಾರ್ಖಂಡಿನ ಸ್ವಾಭಿಮಾನ ಅನ್ನತ್ತೆ. ಇಟ್ ವಿಲ್ ಡೆಫಿನೆಟ್ಲಿ ಪ್ಲೇ ಅ ರೋಲ್. ಅದೇ ನೋಡಿ, ಎರಡು ಟ್ರೈಬಲ್ ರಾಜ್ಯಗಳನ್ನು ಕಳೆದ 1 ವರ್ಷದಲ್ಲಿ BJP ಗೆದ್ದುಕೊಂಡಿದೆ. ಒಂದು ಛತ್ತೀಸ್ಗಢ, ಒಂದು ಒರಿಸ್ಸಾ. ಎಸ್, ಎರಡೂ ರಾಜ್ಯದಲ್ಲಿ ಟ್ರೈಬಲ್ ಮುಖ್ಯಮಂತ್ರಿಯನ್ನು ಮಾಡಿದೆ. ರಾಷ್ಟ್ರಪತಿ ನಾಗಿ ಆದಿವಾಸಿ ಮಹಿಳೆಯನ್ನು, ದ್ರೌಪದಿ ಮುರ್ಮು ಅವರನ್ನು ತಂದು ರಾಷ್ಟ್ರಪತಿಯನ್ನಾಗಿ ಮಾಡಿದೆ. ಆ ಕಾರಣದಿಂದ ಜಾರ್ಖಂಡ್ನಲ್ಲಿ BJP ತನ್ನ ಸ್ಟ್ರಾಟಜಿಯನ್ನು ಬದಲಿಸಿದೆ. ನೀವು ಕಳೆದ ಬಾರಿ BJP 2014ರಲ್ಲಿ ಗೆದ್ದಾಗ ನಾನ್ ಟ್ರೈಬಲ್ ರಘುಬರ್ ದಾಸ್ರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿತು. ಆ್ಯಕ್ಚುಲಿ ಬಿಹಾರದಿಂದ ವಿಭಜನೆಯಾದಾಗ ಜಾರ್ಖಂಡ್ನಲ್ಲಿ ಮುಖ್ಯಮಂತ್ರಿ ಆದವರು ಬಾಬುಲಾಲ್ ಮರಾಂಡಿ, ವಿಶ್ವ ಹಿಂದೂ ಪರಿಷತ್ನ ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದರು. ಅವರು ಮುಖ್ಯಮಂತ್ರಿ ಆದರು ಜಾರ್ಖಂಡ್ನಲ್ಲಿ. ಆದರೆ ರಾಜನಾಥ್ ಸಿಂಗ್ ಕೇಂದ್ರದ ಅಧ್ಯಕ್ಷರಾದ ಮೇಲೆ ಅವರ ಫೇವರೇಟ್ ಆಗಿದ್ದವರು ಅರ್ಜುನ್ ಮುಂಡಾ. ಹೀಗಾಗಿ BJPಯ ರಾಷ್ಟ್ರೀಯ ನಾಯಕರ ಪ್ರಿಫರೆನ್ಸ್ನಲ್ಲಿ ಅರ್ಜುನ್ ಮುಂಡಾ ಬಂದರು, ಬಾಬುಲಾಲ್ ಮರಾಂಡಿ ಹಿಂದೆ ಬಿದ್ದರು. ಬಾಬುಲಾಲ್ ಮರಾಂಡಿ BJP ಬಿಟ್ಟು ಹೋದರು, ಸಣ್ಣ ಪಕ್ಷ ಮಾಡಿದರು, ಕೆಲವೊಂದು ಸಲ ಕಾಂಗ್ರೆಸ್ ಜೊತೆ ಅಲೈನ್ಸ್ ಮಾಡಿಕೊಂಡ್ರು. ಬಟ್ ಭಾಳ ಸರ್ವೈವ್ ಆಗಲಿಲ್ಲ. ಈಗ ವಾಪಸ್ BJPಗೆ ಬಂದಿದ್ದಾರೆ. BJP ವರಿಷ್ಠರ ಪ್ರಿಫರೆನ್ಸ್ ಅರ್ಜುನ್ ಮುಂಡಾ ಇಲ್ಲ. ಈಗ ವಾಪಸ್ ಬಾಬುಲಾಲ್ ಮರಾಂಡಿ ಪ್ರಿಫರೆನ್ಸ್ ಸಿಕ್ಕಿದೆ. ಜಾರ್ಖಂಡದ ನೀವು ಡೆಮೋಗ್ರಫಿಯನ್ನು ಗಮನಿಸಿದ್ರೆ ನೋಡಿ, ಸಂತಾಲ್ ಪರಗಣ, ನೀವು ಡುಮ್ಕಾ, ದೇವ್ಗರ್, ಒಂದು ಜ್ಯೋತಿರ್ಲಿಂಗ ಏನಿದೆ, ಜೆಸಿಡಿ, ಈ ಭಾಗಗಳಲ್ಲಿ JMM ಸ್ಟ್ರಾಂಗ್ ಇದೆ. ಸೊರೇನ್ ವೆರಿ, ಅವರೇ ಡಿಸೈಡ್ ಮಾಡ್ತಾರೆ. ಅದು ಇಡೀ ನೀವು ಜಾರ್ಖಂಡ್ ಮುಕ್ತಿ ಮೋರ್ಚಾದ ಅತಿ ಹೆಚ್ಚು ಸೀಟ್ಗಳು ಬರೋದು ಆ ಸಂಥಾಲ್ ಪರಗಣದಿಂದ. ಒಂದು ಕಡೆ ಪಶ್ಚಿಮ ಬಂಗಾಳಕ್ಕೂ ಅದು ತಾಕ್ಕೊಂಡಿದೆ. ಇನ್ನೊಂದು ಕಡೆ ಟ್ರೈಬಲ್ ಏರಿಯಾಗಳಿವೆ. ಫಾರ್ ಎಕ್ಸಾಂಪಲ್ ಹಜಾರಿಬಾಗ್, ಟಾಟಾನಗರ್, ಜಮ್ಶೆಡ್ಪುರ್. ಬಾಬುಲಾಲ್ ಮರಾಂಡಿ ಮತ್ತು ಅರ್ಜುನ್ ಮುಂಡಾ ಈ ಭಾಗದಿಂದ ಬರ್ತಾರೆ, ಇಬ್ಬರು ಟ್ರೈಬಲ್ಲೇ. ಆದರೆ ಸಂಥಾಲ್ ಪರಗಣದಲ್ಲಿ BJPಗೆ ಒಂದು ಫುಟ್ ಹೋಲ್ಡ್ ಇರಲಿಲ್ಲ. ಆ ಕಾರಣದಿಂದ BJP ಚಂಪಾಯಿ ಸೊರೇನ್ರನ್ನು ಕರ್ಕೊಂಡು ಬಂದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಹೊಡೆದು ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಸಂಥಾಲ್ ಪರಗಣದಲ್ಲಿ ನಾವೇನಾದರೂ ಸೀಟ್ಗಳನ್ನು ಜಾಸ್ತಿ ಗೆಲ್ಲಕ್ಕೆ ಸಾಧ್ಯನಾ ಅಂತ. BJP ಇಸ್ ಪ್ರಿಡಾಮಿನೆಂಟ್ಲಿ ಒಂದು ರೀತಿ ಟ್ರೈಬಲ್ ವೋಟ್ ತೆಗೆದುಕೊಂಡ್ರೂ ಕೂಡ ನೀವು ಕ್ಯಾಡರ್ ನೋಡಿದರೆ ನಾನ್ ಟ್ರೈಬಲ್ ಜಾಸ್ತಿ ಇದೆ. ಆದರೆ BJPಗೆ ಅನಿಸ್ತಾ ಇದೆ, ಈಗ ಒಡಿಸ್ಸಾದಲ್ಲಿ ಟ್ರೈಬಲ್ ಮುಖ್ಯಮಂತ್ರಿಯನ್ನು ಕೂರಿಸಿ, ಛತ್ತೀಸ್ಗಢದಲ್ಲಿ ಕೂರಿಸಿ, ರಾಷ್ಟ್ರಪತಿಯನ್ನು ಟ್ರೈಬಲ್ ಮಾಡಿ ಒಂದು ಕಡೆ SC ವೋಟ್ಗಳನ್ನು BJP ದೂರ ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ BJPಗೆ ಅನಿಸ್ತಾ ಇದೆ ಶೆಡ್ಯೂಲ್ಡ್ ಟ್ರೈಬ್ ನಮ್ಮ ಜೊತೆಗೆ ಇರಬೇಕು ಅಂತಕ್ಕಂಥದ್ದು. ಆ ಕಾರಣದಿಂದ BJP ಒಂದು ಹೊಸ ಸ್ಟ್ರಾಟಜಿ ಮಾಡಿ ಬಾಬುಲಾಲ್ ಮರಾಂಡಿಯನ್ನು ರಾಜ್ಯಾಧ್ಯಕ್ಷ. ರಘುಬರ್ ದಾಸ್ ವಾಸ್ ಅ ಡಿಸಾಸ್ಟರ್ ಫಾರ್ BJP. ನೀವು ಅನೇಕ ಮುಖ್ಯಮಂತ್ರಿಗಳನ್ನು ತೆಗೆದು ನೋಡಿ, ರಘುಬರ್ ದಾಸ್ ವಾಸ್ ಡಿಸಾಸ್ಟರ್ ಫಾರ್ BJP. ಆ ಕಾರಣದಿಂದ ಪುನರಪಿ ಟ್ರೈಬಲ್ ಫೇಸನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಅಲ್ಲೇನು ಕಾಂಗ್ರೆಸ್ ನಾನ್ ಟ್ರೈಬಲ್ ವೋಟ್ ತೆಗೆದುಕೊಳ್ಳುತ್ತೆ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಟ್ರೈಬಲ್ ವೋಟ್ ತೆಗೆದುಕೊಳ್ಳುತ್ತೆ, ಅವರ ಮೈತ್ರಿಕೂಟ ಇದೆ. RJD ಒಂದು ಸಣ್ಣ ಪಕ್ಷವಾಗಿದೆ. BJP ಏನು ಮಾಡ್ತಾ ಇದೆ, ಆಟ್ಸು, ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್, ಸುದೇಶ್ ಮೆಹ್ತೋ ಅವರ ಪಕ್ಷ. BJP, ಆಟ್ಸು, JDU ಮತ್ತು ಸ್ವಲ್ಪ ರೆಸಿಡ್ಯೂಯಲ್ ಬಿಹಾರದ ಪಾಲಿಟಿಕ್ಸ್ ಇರೋದ್ರಿಂದ JDU ಮತ್ತು LJP ಕೂಡ ಇವೆ. ಆದರೆ ಮುಖ್ಯ ಮೈತ್ರಿ ಇರ್ತಕ್ಕಂಥದ್ದು BJP ಮತ್ತು ಆಟ್ಸುದ ಮಧ್ಯೆ. ಹೀಗಾಗಿ ಒಂದು ಟ್ರೈಬಲ್ ಫೇಸ್ ಕೊಡುತ್ತಾ ಇರೋದ್ರಿಂದ. ಇನ್ನೊಂದು, ನೀವು ಹೇಳಿದ್ರಿ ಜೈಲಿಗೆ ಹೋದರು ಅಂತ.
ಜೈಲ್ಗೆ ಹೋಗಿದ್ದು ಸಂತಾಲ್ ಪರಗಣದಲ್ಲಿ ಅನುಕಂಪ ಇದೆ, ಆದರೆ ಬೇರೆ ನಾನ್ ಟ್ರೈಬಲ್ ವೋಟರ್ಸ್ನಲ್ಲಿ ಅನುಕಂಪ ಆಗ್ಲಿಕ್ಕಿಲ್ಲ. ಅದು ಬಿಜೆಪಿಗೆ ದೊಡ್ಡ ಲಾಭವನ್ನು ತರಬಹುದು. ಆಂಟಿ ಇನ್ಕಂಬನ್ಸಿ ಇದೆ, ಮೇ ಹೆಲ್ಪ್ ಬಿಜೆಪಿಗೆ. ದೊಡ್ಡ ಪ್ರಮಾಣದಲ್ಲಿ ಒಂದು ಡಿಸ್ಕಂಟೆಂಟ್ ಇದೆ. ಕಾಂಗ್ರೆಸ್ ಮತ್ತು JMMನ ಮೈತ್ರಿ ಮೊದಲು ಹೇಗಿತ್ತು ಆ ಪ್ರಮಾಣದ ಗರಂ ಜೋಶಿ ಇಲ್ಲ. ಯಾಕೆ ನನಗನ್ಸುತ್ತೆ ಜಾರ್ಖಂಡ್ ಮೇ ಗೋ ವಿತ್ ಬಿಜೆಪಿ ವೆರಿ ಈಸಿಲಿ. ಯಾಕಂದ್ರೆ ನೋಡಿ 5 ವರ್ಷ ಹಿಂಗೆ 5 ವರ್ಷ ಹಾಗೆ ಇರ್ತಕ್ಕಂಥ ರಾಜ್ಯ ಅದು. ಓಕೆ, ಜಾರ್ಖಂಡ್ BJP ಹೋಗ್ಬೋದು ಅಂತೀರಿ. ಅನೇಕ ಎಕ್ಸಿಟ್ ಪೋಲ್, ಅನೇಕ ಪ್ರೀ ಪೋಲ್ ಸರ್ವೆಗಳು ಮಹಾರಾಷ್ಟ್ರನೂ BJP ನೇತೃತ್ವದ ಮೈತ್ರಿ NDA ಅಂತ ಇದ್ದಾವೆ. ಅಕಸ್ಮಾತ್ ಅದು ಸತ್ಯ ಆದರೆ ಲಾಸ್ಟ್ ಇಯರ್ ಲೋಕಸಭಾ ಹಿನ್ನಡೆ ಏನಿತ್ತಲ್ಲ, ಅಂದರೆ ಈ ವರ್ಷದ ಲೋಕಸಭಾ ಚುನಾವಣೆ ಹಿನ್ನಡೆ, ಅದರಿಂದ BJP ಸಂಪೂರ್ಣವಾಗಿ ಮೇಲೆ ಬಂತು ಅನ್ನೋದಕ್ಕಾಗತ್ತಾ? ಬಿಜೆಪಿ ಕೋರ್ಸ್ ಕರೆಕ್ಷನ್ ಮಾಡಿಕೊಂಡಿದೆ. ಹಾಂ, ನಾನು ಗೆಲ್ಲುತ್ತೆ ನೋಡಿ ಅಜಿತ್. ವಿ ಆರ್ ನಾಟ್ ಸ್ಪೀಕಿಂಗ್ ಆಫ್ ಇಟ್. ಅಲ್ಲ, ಇವತ್ತಿನ ಎಕ್ಸಿಟ್ ಪೋಲ್ಗಳ ಇವತ್ತಿನ ಸ್ಥಿತಿಯಲ್ಲಿ ಮಹಾರಾಷ್ಟ್ರದ ಬಗ್ಗೆ ಅದನ್ನು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಹಾಗಾಗಿ ಇವತ್ತು ಹೀಗೆ ಗೆಲ್ಲತ್ತಾರೆ, ಇವರೇ ಗೆಲ್ತಾರೆ ಅಂತ. ಯಾಕಂದರೆ ವೋಟ್ ಸ್ಪ್ಲಿಟ್ ಹೆಂಗಾಗುತ್ತೆ, 288 ಕ್ಷೇತ್ರ. ಈಗ ನೋಡಿ, ಪಶ್ಚಿಮ ಮಹಾರಾಷ್ಟ್ರ ಕೊಲ್ಲಾಪುರದಿಂದ ಪುಣೆಯವರೆಗೆ ಅದು ವೋಟ್ ಮಾಡುವ ಪದ್ಧತಿ ಬೇರೆ ಇದೆ. ನೀವು ಸಿಂಧುದುರ್ಗ ವೆಂಗುರ್ಲಾದಿಂದ ಹಿಡಿದು ಮುಂಬೈ ಬಾರ್ಡರ್ವರೆಗೆ ಕೊಂಕಣ ಭಾಗ ಬರುತ್ತೆ, ಅದು ವೋಟ್ ಮಾಡುವ ಪದ್ಧತಿ ಕಂಪ್ಲೀಟ್ ಬೇರೆ ಇದೆ. ಎಲ್ಲ ಕಡೆ ಮರಾಠ 33% ಇದ್ದಾರೆ ಅಂತ ತಿಳ್ಕೋಣ. ಆದರೆ ಆ ಮರಾಠರು ಏಕಕಾಲಕ್ಕೆ ಒಬ್ಬರ ಜೊತೆ, ಈಗ ಶರದ್ ಪವಾರ್ ಜೊತೆ ಪಶ್ಚಿಮ ಮಹಾರಾಷ್ಟ್ರದ ಮರಾಠರು ನಿಂತ್ಕೊಂಡಂಗೆ ಕೊಂಕಣದ ಮರಾಠರು ಶರದ್ ಪವಾರ್ ಜೊತೆ ನಿಂತ್ಕೊಳ್ಳಲ್ಲ. ಅಲ್ಲಿ ಶಿವಸೇನಾ ಇದೆ, ಅಲ್ಲಿ ಶಿಂದೆ ಬಣ ಇದೆ, ಅಲ್ಲಿ BJP ಇದೆ. ಮುಂಬೈ ಹೈಲಿ ಕಾಸ್ಮೋಪಾಲಿಟಿನ್, ಗುಜರಾತಿಗಳು ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಉತ್ತರ ಪ್ರದೇಶದ ಜನ ಬಂದು ನೆಲೆಸಿದ್ದಾರೆ. ನಮ್ಮ ಬಂಟ ಸಮುದಾಯ ದೊಡ್ಡ ಪ್ರಮಾಣದಲ್ಲಿದೆ. ಗೋಪಾಲ್ ಶೆಟ್ಟಿಯವರ ಬಂಡಾಯವನ್ನು BJP ಎದುರಿಸಬೇಕಾಯ್ತು. ಟಿಕೆಟ್ ಕೊಟ್ಟಿಲ್ಲ ಅವರು ಗೋಯಲ್ಗೆ. ಒಂದು ಟೈಮಲ್ಲಿ ಹೈಯೆಸ್ಟ್ ಲೀಡಲ್ಲಿ ಅವರು ವಿನ್ನಾದವರು ಬೋರಿವಿಲಿ ಕ್ಷೇತ್ರದಲ್ಲಿ. ಆ್ಯಕ್ಚುಲಿ ಅಲ್ಲಿಂದ ಈ ಸಲ ಗೋಯಲ್ ಪಿಯೂಷ್ ಗೋಯಲ್ ಸೀಟ್ ಕೊಟ್ಬಿಟ್ರು. ಅವ್ರು ನೇಷನ್ಸ್ ಟ್ರೆಸರರ್ ಆಗಿದ್ರು, BJPದು ಟ್ರೆಸರರ್ ಆಗಿದ್ರು ಅವರು. ನಮ್ಗೆ ಗೊತ್ತಲ್ಲ, ಅವರು ವೆರಿ ಕಾಮ್ ಅಂಡ್ ಕ್ವಾಟ್. ಈಗಲೂ ಅವ್ರು ಹೋಲ್ಡ್ ಉಂಟು. ಆ್ಯಕ್ಚುಲಿ ಈ ಸಲ ರಿಬೆಲ್ ಆಗಿ ನಿಂತುಬಿಟ್ರು. ಈ ಸಲ ಗೋಪಾಲ್ ಶೆಟ್ಟಿ ರಿಬೆಲ್ ನಿಂತಾಗ ನೇಷನಲ್ ಲೀಡರ್ಸ್ ಬಂದು ಅವ್ರನ್ನ ಕನ್ವಿನ್ಸ್ ಮಾಡಿಕೊಂಡು ಸಪೋರ್ಟ್ ವಿಡ್ರಾ ಮಾಡಿದ್ರು. ಕೊನೆಯ ದಿನ ವಾಪಸ್ ತೆಗೆದು ಲಾಸ್ಟ್ ದಿನ ವಿಡ್ರಾ ಮಾಡಿದ್ರು. ಮುಂಬೈ ವೋಟ್ ಈಗ ನೋಡಿ, ಮುಂಬೈ ಲೋಕಸಭಾ ಚುನಾವಣೆಯಲ್ಲಿ 6 ಸೀಟ್ಗಳಿವೆ. ಒಂದು ಪಿಯೂಷ್ ಗೋಯಲ್ ಮತ್ತು ಶ್ರೀಕಾಂತ್ ಶಿಂಧೆ, ಏಕನಾಥ್ ಶಿಂಧೆ ಮಗ ಠಾಣೆಯಲ್ಲಿ ಗೆದ್ದಿದ್ದು ಬಿಟ್ಟರೆ ಉಳಿದ 4 ಸೀಟ್ಗಳನ್ನು ಶಿವಸೇನಾ ಗೆದ್ಕೊಂತು. ಈಗ ಇಂಟ್ರೆಸ್ಟಿಂಗ್ಲಿ ನೋಡಿ, ಉದ್ಧವ್ ಠಾಕ್ರೆ ಅವರ ವೋಟ್ ಜಾಸ್ತಿ ಆಗಿದೆ ರೀ. ಅನುಕಂಪ ಅಂದ್ರು. ಅದೇ ಅಲ್ಲ, 19ರ ವಿಧಾನಸಭೆಗೂ 24ರ ಲೋಕಸಭೆ ಯಾಕೆ ಜಾಸ್ತಿ ಆಯ್ತು? ಕಾರಣ ಮುಸ್ಲಿಮ್ಸ್ ಓಟ್ ಈ ಕಡೆ ಬಂದಿದೆ. ಮುಸ್ಲಿಂ ದೊಡ್ಡ ಪ್ರಮಾಣದಲ್ಲಿ ಯಾರು ಕಾಂಗ್ರೆಸ್ ಹುಟ್ಟಿಸಿದ್ರ, ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿಂತಿರೋ ಇವರೇ ಅಲಯನ್ಸ್ ಆಗ ಮುಸ್ಲಿಮ್ಸ್ ಎಕ್ದಮ್ ಸಪೋರ್ಟೆಡ್ ಉದ್ಧವ್ ಠಾಕ್ರೆ. ಆಕ್ಚುಲಿ ಸಿಂಧೆ ಮತ್ತು ಅವ್ರ BJP ಕಡೆ ಅಂದ್ರೆ ಮುಸ್ಲಿಮ್ಸ್ ಆರ್ ಅಗೇನ್ಸ್ಟ್ BJP. ಸೊ ಹೂ ದೋಸ್ ನ್ಯಾಚುರಲ್ ಅಲ್ಲಿ ಅಂತಲ್ಲ, ದೇಶದ ಯಾವ ರಾಜ್ಯದಲ್ಲಿ ಅಷ್ಟೇ ಅವ್ರು ವೋಟ್ ಮಾಡೋದೇ BJP ಅಗೇನ್ಸ್ಟ್ ಅಂತ ಮುಸ್ಲಿಮ್ಸ್. ಈಗ ಅಪ್ಪರ್ ಕಾಸ್ಟ್, ಈಗ ಬ್ರಾಹ್ಮಿನ್ಸ್, ರಜಪೂತ್ಸ್ ಇವರಲ್ಲಿದ್ದಾರೆ, ಅವರು ಹೂವರ್ ಎಂತ ಆದ್ರೂ ಕೂಡ ಅವ್ರು BJP ಪರವಾಗಿ ವೋಟ್ ಮಾಡುವವರು. ಕಾಸ್ಟ್ ಅಲಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಮಹಾರಾಷ್ಟ್ರದಲ್ಲಿ ದಲಿತರು ತುಂಬ, ಟ್ರೈಬಲ್ಸ್ ಅಷ್ಟಿಲ್ಲ, ದಲಿತರು ಜಾಸ್ತಿ ಇರೋದು. ದಲಿತರಲ್ಲಿ ಈ ದಲಿತರ ಒಟ್ಟಿಗೆ ಸೇರ್ಗಾಗಿ ಆ ಪ್ರಕಾಶ್, ನಮ್ಮ ಅಂಬೇಡ್ಕರ್ ಇದ್ದಾರಲ್ಲ, ನಮ್ಮ ಅಂಬೇಡ್ಕರ್ ಅವರ ಮೊಮ್ಮಗ, ಆತ ಪ್ರತಿ ಎಲೆಕ್ಷನಲ್ಲಿ ಸಹ ಸೀಟ್ ವಿನ್ ಆಗ್ಲಿಕ್ಕೆ ಆಗಿಲ್ಲ, ಆದರೂ 1-2 ಸೀಟ್ ವಿನ್ ಆಗಿದ್ರು 10% 15% ವೋಟ್ ತಗೊಳ್ಳೋದು. ಅದು ಬೇರೆ ಪಾರ್ಟಿ ಮೇಲೆ ಇಫೆಕ್ಟ್ ಆಗ್ತದೆ, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಮೇಲೆ ಇಫೆಕ್ಟ್ ಆಗೋದು. ಕಾಂಗ್ರೆಸ್ ವೋಟ್ ಬ್ಯಾಂಕನ್ನು ಕಿತ್ಕೊಳ್ಳೋದು. ಸೊ ಈ ಟ್ರೈಡ್ ಫಾರ್ ದ ಸೀಟ್ ಅಲಯನ್ಸ್ ವಿತ್ ದೆಮ್. ಆ್ಯಕ್ಚುಲಿ ಇವರು ಟ್ರೈ ಮಾಡಿದ್ರು, ಅವ್ರು ತುಂಬ ಡಿಮಾಂಡ್ ಮಾಡಿದಂಥ ಸೀಟ್ ಜಾಸ್ತಿ ಕೇಳಿದ್ರೆ ಅಂತ ಅವ್ರು ಬ್ರೇಕ್ ಆಯ್ತಾರೆ ರಿಲಯನ್ಸ್. ಸೊ ಈ ಕಂಟೆಸ್ಟ್ ಮೋಸ್ಟ್ ಆಫ್ ದಿ ಸೀಟ್ಸ್ ಆ್ಯಕ್ಚುಲಿ ಎಲ್ಲೆಲ್ಲಿ ದಲಿತ್ ಡಾಮಿನೇಷನ್ ಉಂಟು ಅಲ್ಲಿ ಕಂಟೆಸ್ಟೆಡ್. ಸೊ ಈಗಲೇ ಹೇಳ್ತೇನೆ, ನಾನು ಲಾಸ್ಟ್ ಒಂದು ಮಾತು ಹೇಳ್ತೇನೆ, ಈ ಎಕ್ಸಿಟ್ ಪೋಲ್ ಉಂಟಲ್ಲ ಖಂಡಿತವಾಗಿ ಯಾರಿಗೂ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆ ರೀತಿ ರಾಜಕೀಯ ಮಹಾರಾಷ್ಟ್ರ. ಥ್ಯಾಂಕ್ ಯು ಸೋ ಮಚ್ ಶಂಕರ್ ಶೆಟ್ರೆ. 1.5 ನಿಮಿಷದ ಒಂದು ಸಣ್ಣ ಬ್ರೇಕ್ ಇದೆ, ಬ್ರೇಕ್ ಮುಗಿಸ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.